7 ಪಿ ಡಿ ಒಗಳ ಹುದ್ದೆಗೆ ನೇಮಕಾತಿ ಮಾಡಲಿಕ್ಕೆ 17 ನವೆಂಬರ್ ಸಿಂಧನೂರಿನ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಆ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ನಡೆಯುತ್ತೆ. ಆದರೆ ಈ ಪರೀಕ್ಷಾ ಕೇಂದ್ರದಲ್ಲಿ ಆ ಕ್ವಶನ್ ಪೇಪರ್ ಯಾವ ಸಮಯದ ಪ್ರಕಾರ ಕೊಟ್ಟು ಅವರು ಆ ಪರೀಕ್ಷಾ ಸರಳ ರೀತಿಯಿಂದ ನಡೆಸಬೇಕು. ಆ ಕ್ವಶನ್ ಲೀಕ್ ಆಗಿದೆ. ಒಡೆದಂಥ ಬಂಡಲ್ ತೊಗೊಂಡು ಅಲ್ಲಿ 10-25ಕ್ಕೆ ಬರ್ತಾರೆ. ಯಾಕೆ ಹೊಡೆದಿದ್ದಿಲ್ಲ, ಹೊಡೆದಿದ್ದ ಬಂಡಲ್ ತೊಗೊಂಬಂದ್ರಲ್ಲ, ನೀವು 5 ನಿಮಿಷ ಮೊದಲೇ ಬಂದು ನಮ್ಮೆದ್ರೆ ನೀವು ಬಂಡಲ್ ಹೊಡಿಬೇಕು, ಯಾಕೆ ಹೊಡೆದಿದ್ದು ತಂದಿರಿ ಅಂತಂದು ಆ ಹುಡುಗರು ಕೆಲವು ಹೊರಗೆ ಬರ್ತಾರೆ, ನೋಡ್ತಾರೆ ಎಲ್ಲ ಕಡೆ ಹೀಗೆ ಆಗಿದೆ. ಸೊ ಎಲ್ಲ ಹುಡುಗರು ಹೊರಗೆ ಬಂದು ಗಲಾಟೆ ಆಯ್ತಲ್ಲ, ಅಂದರೆ ಈ ಥರ ಎಲ್ಲ ಆಯ್ತಲ್ಲ ಅಂತಂದ್ರೆ ನ್ಯಾಚುರಲಿ ಪ್ಯಾನಿಕೇ ಆಗ್ತಾರೆ, ಇದು ಸ್ವಾಭಾವಿಕ. ಆದರೆ ಮೊನ್ನೆ ನಾನು ಈ ಪ್ರಶ್ನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದಾಗ 100% ತಪ್ಪು ಉತ್ತರಗಳನ್ನು ಕೊಟ್ಟು 9:26ಕ್ಕೆ ನಾವು ಪರೀಕ್ಷಾ ಕೇಂದ್ರಗಳಲ್ಲಿ ಇವೆಲ್ಲ ಕೆಲಸ ಮಾಡಿದ್ವಿ ಅಂತ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಫುಟೇಜನ್ನು ನೋಡಿರಿ. ಕೆಲವು ಫುಟೇಜ್ಗಳಲ್ಲಿ ಆ ಪರೀಕ್ಷಾ ಕೇಂದ್ರ ಕೈದಲ್ಲಿ ಅಧಿಕಾರಿಗಳು ಬಂಡಲ್ ಹಿಡ್ಕೊಂಡು ಹೊರಟಿದ್ದು ನೋಡಿದರೆ ಕ್ವಶನ್ ಪೇಪರ್ ಆಗಿ ಹೋಗ್ತಾ ಇದೆ. ಅದರ ಅರ್ಥ ನೀವು ಸಮಯದ ಪ್ರಕಾರ ಕೊಟ್ಟಿಲ್ಲ. ಇದು 100% ಅಂದರೆ ಗೊಂದಲ ಆಗಿದೆ. ಅಲ್ಲಿ ಅವರು ಅಮಾಯಕ ವಿದ್ಯಾರ್ಥಿಗಳ ಮೇಲೆ 12 ವಿದ್ಯಾರ್ಥಿಗಳು ಆ ರೂಮಿಂದ ಹೊರಗೆ ಬಂದಿದ್ದಾರೆ, ಅವ್ರ ಮೇಲೆ ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇಡೀ 840 ಹುಡುಗರಲ್ಲಿ ಯಾರ್ಯಾರು ಹೊರಗೆ ಬಂದು ಪಾಪ ಅವಾಗ ಯಾವುದೂ ಕಂಟ್ರೋಲಲ್ಲಿ ಇರೋಲ್ಲ. ನಾನು ಎಷ್ಟೋ ಕಷ್ಟಪಟ್ಟು ನಾನು ಪರೀಕ್ಷೆ ಬರಿಬೇಕಂತ ಬರ್ತೀನಿ. ನಾನು ಉದ್ಯೋಗದ ಅವಕಾಶ ಇದು, ನನ್ನ ಭವಿಷ್ಯದ ಅವಕಾಶ ಅಂಥದ್ದು. ಅವ್ನು ನೋವಿನಿಂದ ಅವ್ನು ಹೇಳ್ಕೊತಿರ್ತಾನೆ. ಆ ಅಮಾಯಕರ ಮೇಲೆ ಕೇಸ್ ಹಾಕ್ತಾರೆ. ಅಮಾಯಕರ ಮೇಲೆ ಕೇಸ್ ಹಾಕಿ ಏನು ಅಧಿಕಾರಿಗಳ ಮೇಲೆ ಹಾಗೆ ಸುಮ್ಮನೆ ಬಿಡ್ತಾರೆ. ಅದು ತಹಶೀಲ್ದಾರ್ ಇರಲಿ, ಮತ್ತಾರಿರಲಿ ಯಾರು ತಪ್ಪಿಸಿದಾರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇವ್ರು ಪರೀಕ್ಷೆ ಬಂದವ್ರ ಮೇಲೆ ಏನು ಕೇಸ್ ಹಾಕಿದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ, ತಕ್ಷಣ ಅದು ವಾಪಸ್ ತೊಗೊಳ್ರಿ. ಯು ಹ್ಯಾವ್ ಸಫಿಷಿಯಂಟ್ ಪ್ರೂಫ್. ಸಾಕಷ್ಟು ನೀವು ನಿಮ್ಮ ಕಡೆ ಪ್ರೂಫ್ ಇದೆ, ಅದು ಎಲ್ಲ ಕಡೆ ಹರಿದಾಡ್ತಿದೆ ಅದು ಪ್ರೂಫ್ಗಳು. ಅದನ್ನು ತೊಗೊಂಡು ನೀವು ಮೊದಲ ಅಧಿಕಾರಿಗಳಿಗೆ ವಜಾ ಮಾಡಿರಿ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ರಿ, ಎಕ್ಸಾಮ್ ರೀಕಂಡಕ್ಟ್ ಮಾಡಿರಿ. ಹಾಕಿದಂಥ ವಿದ್ಯಾರ್ಥಿಗಳ ಮೇಲೆ FIR ಮಾಡಿದ್ರಿ, ಅದನ್ನು ವಾಪಸ್ ಸರ್. ಒಂದು ವೇಳೆ ಮಾಡಿಲ್ಲ ಅಂದರೆ ತಮ್ಮ ಕಡೆಯಿಂದ ಏನಾದರೂ ಪವಿತ್ರ ಸರ್, ನಾವು ಹೋರಾಟ ಮಾಡ್ತೀವಿ. ನಾಳೆ ಸದನದಲ್ಲಿ ನಾನು ಗಲಾಟೆ ಮಾಡೇ ಓಕೆ ಸರ್, ಥ್ಯಾಂಕ್ ಯು.